ಆಗುತ್ತಾ ರೋಡ್ ಹಿಟ್ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ. ನೋಡಿ, ಒಬ್ಬ ಮನುಷ್ಯ ಅವನ ಜೀವನ ಒಂದು ಹಸನ ಆಗಬೇಕು, ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತ ಇದ್ದರೆ ಅವ್ರು ಮಾಡುವಂತಹ ಜೀವನದಲ್ಲಿ ಸೌಖ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ಈ ಮನೆ ಅಥವಾ ನಾವು ವಾಸ ಮಾಡುವಂಥ ಸ್ಥಳ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ತುಂಬ ಜನ ನೀವು ಮಾತಾಡೋದು ನೋಡ್ಬೋದು, ಗುರುಗಳು ಯಾವುದೋ ಹಿಂದೆ ಒಂದು ಮನೇಲಿದ್ವಿ, ತುಂಬ ಚೆನ್ನಾಗಾಯಿತು, ಆ ಮನೇಲಿದ್ದಾಗ ಎಷ್ಟೋ ಚೆನ್ನಾಗಿ ನಮಗೆ ಕೆಲಸ ಕಾರ್ಯಗಳಾಗ್ತಾಯಿತ್ತು, ಆ ಮನೆಯಿಂದ ಎಷ್ಟೋ ಜನ ಬಾಡಿಗೆ ಮನೇಲಿದ್ದೇ ತುಂಬ ಚೆನ್ನಾಗಿರ್ತಾರೆ. ಸ್ವಂತ ಮನೆಗೆ ಬಂದಮೇಲೆ ಎಷ್ಟೋ ಸಮಸ್ಯೆಗಳನ್ನು ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ. ಆ ಸಮಸ್ಯೆ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಯಾಕೆಂದರೆ ಒಂದು ಮನೆ ಕಟ್ಕೊಳ್ಳುವಂಥದ್ದು ಅಷ್ಟೊಂದು ಈ ಕಾಲಘಟ್ಟದಲ್ಲಿ ಅಷ್ಟು ಸುಲಭದ ಮಾತಲ್ಲ ಅದು. ಹಾಗಾಗಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲೆ ಅಂತ ಹೇಳುವಂಥದ್ದು ಅದಕ್ಕೆ ಋಣ ಇರಬೇಕು ಅಂತ. ಆ ಮನೆ ಯಾವುದೋ ಕಟ್ಕೊಂಬಿಡೋದು ಅಷ್ಟೇ ಅಲ್ಲ, ಅದರಲ್ಲಿ ನಾವು ವಾಸ ಮಾಡಬೇಕು ಅಂದ್ರೂ ಕೂಡ ಋಣ ಇರಬೇಕು. ನೀವು ತುಂಬ ಜನ ನೋಡ್ಬೋದು, ಮನೆ ಕಟ್ಟಿ ಒಂದು 3 ತಿಂಗಳು 1 ವರ್ಷದಲ್ಲೇ ಆ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗೋದು, ಅಥವಾ ಅದನ್ನು ಬಾಡಿಗೆ ಕೊಟ್ಬಿಡ್ಬೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ಆಗ್ಬಿಡುತ್ತೆ ಸಮಸ್ಯೆಗಳು, ಋಣ ಇರಬೇಕು ಅಂತ. ಅದರಲ್ಲಿ ತುಂಬ ಜನ ಈಗ ವಿಧಿ ಇಲ್ದಲೆ ಅದೇ ಮನೇಲಿ ವಾಸ ಮಾಡ್ತಾ ಇರ್ತೀರ, ತುಂಬ ಸಮಸ್ಯೆಗಳು, ಏನೋ ಆರೋಗ್ಯ ಸಮಸ್ಯೆ ಗೊತ್ತಾಗ್ತಾ ಇರೋದಿಲ್ಲ, ಏನೋ ಹೋಮಗಳು ಮಾಡಿಸಿರ್ತೀರ, ಗುರುಗಳಿಗೆ ಪೂಜೆ ಮಾಡದೇ ಇರೋ ಪೂಜೆಗಳಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಎಷ್ಟೋ ಜನ ಬರ್ತಾರಲ್ವ ನಮ್ಮ ಹತ್ರ, ಗುರುಗಳಿಗೆ ಎಷ್ಟೆಲ್ಲ ಪೂಜೆಗಳು ಮಾಡಿಸ್ತೀವಿ, ಎಲ್ಲ ಮಾಡಿದ್ರೂ ಕೂಡ ನಮ್ಗೆ ಏನಾದರೂ ಒಂದು ಸಮಸ್ಯೆಗಳಿರುತ್ತಲ್ಲ ಅಂತ. ಹಾಗಾಗಿ ಈ ಮನೆ ಅನ್ನುವಂಥದ್ದನ್ನು ನಾವು ಒಂದೇ ವಿಚಾರವಾಗಿ ನೋಡುವಂಥದ್ದಲ್ಲ, ಅದರಲ್ಲಿರುವ ವಾಸ್ತುದೋಷಗಳಷ್ಟೇ ಇಲ್ಲ. ವಾಸ್ತುದೋಷಗಳು ನಾನಾ ವಿಧವಾಗಿ ನಿಮಗೆ ವಿಶ್ಲೇಷಣೆ ಮಾಡುವಂಥದ್ದಿದೆ. ಕೆಲವೊಂದು ನಾವು ಕಟ್ಟಡ ನಿರ್ಮಾಣದ ಬಗ್ಗೆ ಹೇಳ್ತಾ ಇರ್ತೀವಿ, ಮತ್ತು ಆಯದ ಬಗ್ಗೆಯಿಂದನೂ ಕೂಡ ನೋಡುವಂಥದ್ದು. ಆದರೆ ಈ ಕೆಲವೊಬ್ಬರು ನೋಡಿ, ಈಗ ಆ ಭೂಮಿ ಒಳಗಡೆ ಏನಿದೆಯೋ ನಮಗೆ ಗೊತ್ತಿರೋದಿಲ್ಲ. ಆಸ್ತಿಗಳಿರ್ಬೋದು, ಅಥವಾ ಯಾವುದೋ ಶಲ್ಯ ದೋಷಗಳಿರ್ಬೋದು, ಅಥವಾ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಏನಾದರೂ ಮನೆಗಳಿದ್ದರೆ ಎಷ್ಟೋ ರೀತಿಯ ಇರುವಂತಹ ವಾಸ್ತುದೋಷಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಈ ಕಿಟಕಿಗಳು, ಬಾಗಿಲುಗಳ ಜೋಡಣೆಯಲ್ಲೂ ಕೂಡ ವಾಸ್ತು ಇರುವಂಥದ್ದು. ಆದರೆ ಈಗಿರುವಂತಹ ಈ ಅಲ್ಪ ಜಾಗದಲ್ಲಿ ಕೆಲವೊಬ್ಬರು ಬರೀ ಅರ್ಧ ಸೈಟ್ ತೊಗೊಂಡ್ಬಿಟ್ಟಿರ್ತೀರ, 20-40, 20-30 ಅಥವಾ ಒಂದು 30-40 ಏನೋ ಇರುತ್ತೆ ಒಂದು ಸೈಟಲ್ಲಿ. ಅದರಲ್ಲಿ ನಾವು ವಾಸ್ತು ಪ್ರಕಾರವಾಗಿ ಕಟ್ಟಬೇಕು, ನಮಗೆ ಈ ರೀತಿ ಬೇಕು ಅಂತಂದರೆ ಕೆಲವೊಂದು ಆಗೋದಿಲ್ಲ. ಯಾಕಂದರೆ ಈಗೆಲ್ಲ ನೋಡ್ಬೋದಲ್ವ, ಈಗ ಶೌಚಾಲಯ ಎಲ್ಲ ಮನೆ ಒಳಗಡೆ ಬೇಕು ಎಲ್ಲರಿಗೂ, ಇವಾಗ ಹೊರಗಡೆ ಯಾರು ಹೋಗೋದಿಲ್ಲ. ವಾಸ್ತುವಲ್ಲಿ ನೋಡಿದಾಗ ನಾವು ಪರಿಪೂರ್ಣವಾಗಿ ಏನು ಹೇಳ್ತಾ ಇರ್ತಾರೆ, ಅದರಲ್ಲಿ ಆ ಶೌಚಾಲಯ ಒಳಗಡೆಗೆ ಅವಕಾಶನೇ ಕೊಟ್ಟಿಲ್ಲ. ಆದರೆ ಈಗ ಅದರಲ್ಲಿ ಏನು ಮಾಡ್ಬೋದು, ಸ್ವಲ್ಪ ದೇವ್ರ ಮನೆಗೆ ಬಿಟ್ಟು ದೂರ ಕಟ್ಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಸ್ಥಾನಗಳನ್ನು ಹೇಳಿದೆ, ಆ ಸ್ಥಾನಗಳಲ್ಲಿ ಒಂದು ಕಟ್ಕೊಳ್ಳುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆ ಈ ರೋಡ್ ಹಿಟ್ ಅನ್ನುವಂಥದ್ದು ಕೂಡ ಬಹಳಷ್ಟು ಇವತ್ತಿಂದಲ್ಲ, ಅದು ಎಷ್ಟೋ ವರ್ಷಗಳಿಂದನೂ ಕೂಡ ನಾವು ಹಿರಿಯರಿಂದನೂ ಕೂಡ ರೋಡ್ ಹಿಟ್ ಬಗ್ಗೆ ತುಂಬ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರುವಂಥದ್ದಿತ್ತು. ಅದ್ರ ತುಂಬ ಜನ ಇವಾಗ ಏನು ಮಾಡ್ತಾರೆ, ಏನಾಗೋದಿಲ್ಲ ಅಂತ. ಯಾಕೆಂದರೆ ನೀವು ಹಳುಬರು ನೋಡ್ಬೋದು, ಈ ರೋಡ್ ಹಿಟ್ಟಿರೋ ಜಾಗನ ಅವರು ಜಾಗ ತಗೊಳ್ಳೋದೇ ಇಲ್ಲ. ಹಾಗಾಗಿ ಈಗೇನಾದರೂ ನೀವು ಅಪ್ಪಿತಪ್ಪಿ ಅಥವಾ ಏನೋ ಕಡಿಮೆ ದುಡ್ಡಿಗೆ ಸಿಕ್ತು ಅಂತನೋ, ಅಥವಾ ಏನೋ ಒಂದು ಕಾರಣಾಂತರಗಳಿಂದ ಏನಾದರೂ ಜಾಗ, ನಿವೇಶನನೋ ಅಥವಾ ಸೈಟೋ ಏನಾದರೂ ತಗೊಂಡಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ. ಈಗ ನಾವೇನು ಮಾಡ್ತೀವಿ, ಮನೆ ಕಟ್ಬಿಟ್ಟಿದ್ದೀರ ಅಂತಂದರೆ ಅದಕ್ಕೆ ಬೇರೆ ಪರಿಹಾರಗಳು ಮಾಡ್ಬೋದು. ಆದರೆ ಈ ಮೂಲ ಅಲ್ವಾ, ಈಗ ನಿವೇಶನ ಖರೀದಿ ಮಾಡಿದ್ರಂದರೆ ಇನ್ನು ಮನೆ ಏನು ಕಟ್ಟಿರೋದಿಲ್ಲ,